morning, students. The same topic, the very interesting life-turning story, The Gardener, is continued. See, in the last class, we have noticed that this is not the real story as the old man said to the owner's wife. He was a subscriber to newspaper. He subscribed his thoughts, means he was reading newspaper, so that it is continued. See, he was the subscriber. He was reading newspapers daily. He was reading newspapers daily. Okay? So, he heard it and got it. But it is an excellent story. So, there is a moral. What? How one is greedy and one is innocent. And one is selfish, another one is selfless. One is not helping nature, another one is helping hand. One is rival, another one is a helping hand. See, in this way, we see the two kinds of people. If a fellow is good, he wants to do something good to the society. If a fellow is bad, he is doing for himself, to his family's sake. That's all. So, here she is convinced. The story told by the old man. Old man na ಈ ಕಥೆಯನ್ನು ಕೇಳಿ ಕನ್ವಿನ್ಸ್ ಆಗ್ತಾಳೆ ಯಾರು ಓನರ್ನ ಹೆಂಡತಿ. ಸಿ, this is not a real story, only what I have heard somewhere. You may know that I subscribe to a daily. See, subscribe to a daily means ಚಂದಾದಾರ ಅಂದ್ರೆ ದಿನನಿತ್ಯ ಇವನೇನು ಮಾಡ್ತಾ ಇದ್ದ, ನ್ಯೂಸ್ ಪೇಪರನ್ನು ನೋಡ್ತಾ ಇದ್ದ. ಗೊತ್ತಾಯ್ತಲ್ಲ? ಅದರಲ್ಲಿ ಕೆಲವು ವಿಷಯನ ಗೌತಮ್ ಏನು ಮಾಡ್ತಿದ್ದ, ಕಟ್ ಮಾಡಿ ಆ ತುಣುಕನ್ನು ಹಂಗೆ ಇಡ್ತಾ ಇದ್ದ ಅಂತ ಒಬ್ಬ ರೀಡರ್ ದ ಓಲ್ಡ್ ಮ್ಯಾನ್ ವಾಸ್. ಯು ಮೇ ನೋ ವಾಟ್ ಐ ಸಬ್ಸ್ಕ್ರೈಬ್ ಟು ಎ ಡೈಲಿ. ಟು ಯು ಮೀನ್ಸ್ ಅಮ್ಮ, ನಿನಗೆ. ಐ ಆಮ್ ಜಸ್ಟ್ ಅನ್ ಓಲ್ಡ್ ಮ್ಯಾನ್. ನೋಡು, ನಾನೊಬ್ಬ ಓಲ್ಡ್ ಮ್ಯಾನ್. ನಿಮ್ಮ ಗಾರ್ಡನಿಗೆ ಗಾರ್ಡನರ್ ಆಗಿ ಬಂದಿರೋ ಒಬ್ಬ ಮುದುಕ, ವೃದ್ಧ, ಬಟ್ ಸಹಾಯಕ. ವೃದ್ಧ ಅಂದರೆ ನಿಸ್ಸಹಾಯಕ ಅಲ್ಲ, ಸಹಾಯಕ. I am just an old man. After a particular age, man loses his name. See, as age advances, man loses his name. ವಯಸ್ಸು ಹೋಗ್ತಾ ಹೋಗ್ತಾ ಹೋದಂಗೆಲ್ಲ ಆ ವ್ಯಕ್ತಿ ಮೇಲೆ ಅವನ ಹೆಸರು ಇರಲ್ಲ. ಲಾಸಸ್ ಹಿಸ್ ನೇಮ್. ಯಾಕೆ ಗೊತ್ತೇನು? ವಯಸ್ಸದಾಗ ದುಡಿತಾರಲ್ಲ, ಅವಾಗ ಎಲ್ಲರೂ ಹಿಂದೆ ಬರ್ತಾರೆ. ಈಗ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾರೆ, ಹಾಗಾಗಿ CM ಹಿಂದೆ ಭಾಳ ಜನ ಬರ್ತಾರೆ. ಅಧಿಕಾರ ಕೊಟ್ಟು ಮನೆ ಸೇರಿಕೊಂಡ್ಲಿ ಯಾರು ಬರಲ್ಲ. ಲೈಕ್ ದಟ್. ಆಸ್ ಏಜ್ ಅಡ್ವಾನ್ಸಸ್, ಎ ಫೆಲೋ, ಎನಿವನ್ who loses his name. After a particular age, man loses his name. His age becomes important. Today, age is ಮುಖ್ಯ, ತುಂಬ ಮುಖ್ಯ ಏಜ್. Because certain particular ages we have to do. See, ನಾವು ಮುಪ್ಪಿನಲ್ಲಿ ವೃದ್ಧಾಪ್ಯನ ಬಯಸಿದ್ದು ಎರಡು ಒಂದೇ. ವಯಸ್ಸಿದ್ದಾಗ ನಾವು ಬಾಲ್ಯಾವಸ್ಥೆಯನ್ನು ಬಯಸಿದ್ದು, ವೃದ್ಧಾಪ್ಯದಲ್ಲಿ ಮಧ್ಯಮ ವಯಸ್ಸನ್ನು ಬಯಸಿದ್ದು ಅಲ್ಲ. ಯಾವ್ಯಾವಾಗ ಏನೇನು ಬರುತ್ತೋ ಅದನ್ನು ಅನುಭವಿಸ್ಬೇಕು. ಕಾಲಾಯ ತಸ್ಮೈ ನಮಃ. See,
ಕಾಲ ಬಂದಾಗ ಓದ್ತಿರ್ಬೇಕು. ಯಾರೂ ಶಾಶ್ವತ ಅಲ್ಲ. ಈಸ್ ಎನಿವನ್ ಇಮ್ಮಾರ್ಟಲ್? ನೋ ಒನ್ ಈಸ್ ಇಮ್ಮಾರ್ಟಲ್. ಎವ್ರಿವನ್ ಈಸ್ ಮಾರ್ಟಲ್. ಮಾರ್ಟಲ್ ಮೀನ್ಸ್ ಮಸ್ಟ್ ಡೈ, ಸಾಯಲೇಬೇಕು. His age becomes important and his name vanishes into their air. It's mean, what does it mean? ನಿನ್ನ ಗಂಡನಿಗೆ ವಯಸ್ಸಿದೆ, ಈಗ ದುಡ್ಡಿದೆ, ಮೆರಿತಾನೆ. ಎಷ್ಟು ದಿನ ಅಂತ ಮೆರಿತಾನೆ? ಅಮ್ಮ ಅವನು ವಾಪಸ್ ಬಂದೇ ಬರ್ತಾನೆ ಕಣಮ್ಮ. ಈಗ ಶಕ್ತಿ ಇದೆ, ಬಿಸಿ ರಕ್ತ, ದುಡ್ಡಿದೆ, ನಿನ್ನ ಕಂಡೆಮ್ ಮಾಡ್ತಿದ್ದಾನೆ. ಆಮೇಲೆ ಬಂದೇ ಬರ್ತಾನವನು. ತಿಳ್ಕೊ ಪುಟ, ಹೇಳ್ತಾನೆ ದ ಓಲ್ಡ್ ಮ್ಯಾನ್ ಟು ಓನರ್ಸ್ ವೈಫ್. ನೌ ಐ ಆಮ್ ಎನ್ ಓಲ್ಡ್ ಮ್ಯಾನ್ ಇನ್ ದಿಸ್ ಗಾರ್ಡನ್. ನೋಡು, ನನಗೆ ವಯಸ್ಸು ಹೋಗಿದೆ, ಅದಕ್ಕೆ ನಾನು ಈ ಗಾರ್ಡನಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ವಯಸ್ಸಿದ್ದರೆ ನಾನು ಈ ಗಾರ್ಡನ್ಗೆ ಬರ್ತಿರ್ಲಿಲ್ಲ. ಇಷ್ಟೊಂದು ನೂರಾರು ಮೈಲಿಗಳು ನಾನು ಬರಾಗ್ತಿದ್ದಿರಲಿಲ್ಲ, ಅಲ್ಲೇ ಇರ್ತಿದ್ದೆ. ಐ ಆಮ್ ಎನ್ ಓಲ್ಡ್ ಮ್ಯಾನ್ ಇನ್ ದಿಸ್ ಗಾರ್ಡನ್, ಯುವರ್ ಸರ್ವೆಂಟ್. ಅಮ್ಮ, ನಾನು ನಿಮ್ಮ ಸೇವಕ. ನೀವು ಕೊಟ್ಟಿದ್ದನ್ನು ತಿನ್ನೋನು, ಹೇಳಿದ ಕೆಲಸನ ಮಾಡೋನು ಅಂತ ಒಬ್ಬ ಸರ್ವಿಸ್ ಮೈಂಡ್ ಇರೋ ಒಬ್ಬ ಸರ್ವೆಂಟ್ ಅಮ್ಮ ನಾನು. I am also the person who reads the newspaper and looks after the garden properly. ನೋಡು, ನನ್ನಲ್ಲಿ 2 ವರ್ಕ್ ಇದೆ. I have 2 works in my hand. One is newspaper ಓದೋದು, reading newspaper. Another one, ನಿಮ್ಮ ಗಾರ್ಡನ್ ಅನ್ನು ಪ್ರಾಪರ್ ಆಗಿ ಇಡೋದು. ಎಲ್ಲಾದ್ರೂ ಗರಿ ಬಿದ್ದಿದ್ದವಾ ತೆಗೆದಾಕ, ಎಲ್ಲರೂ ಒಳಗಿದ ಸೊಪ್ಪು ಬಿದ್ದಿದೆಯಾ ತೆಗೆದಾಕ, ಮರಗಳಿಂದ ಕಾಯಿ ಕೀಳಿಸ್ಬೇಕಾ ಕೀಳಿಸೋದು, ಮಾವಿನ ಮರದಲ್ಲಿ ಹಣ್ಣು ಬಿಟ್ಟಿದವ ಮಾರಕ್ಕೆ ಕೊಡೋದು, ಆಮೇಲೆ ಅಡಿಕೆ ಪೈಲಿಗೆ ಬಂದಿದೆಯಾ ಫಸಲು ಕೊಯ್ಸೋದು. ಅಮ್ಮ, ಇಟ್ಸ್ ಮೈ ವರ್ಕ್, ಐ ಡೂ ಇಟ್. ನಾನು ಈ ಕೆಲಸನ ಮಾಡ್ತೀನಿ. I am also the person who reads. Who reads ಅಂದ್ರೆ I am the person who reads ಅಂದ್ರೆ ಏನು ನೋಡಿ, ಇಲ್ಲಿ ಹೂ ಅನ್ನೋದು ಪರ್ಸನ್ ಅನ್ನೋದಕ್ಕೆ ರಿಲೇಟಿವ್. ಅಂದ್ರೆ ಯಾರು? ದ ಓಲ್ಡ್ ಮ್ಯಾನ್. I am the person who reads the newspaper ಅಂದ್ರೆ ವೃದ್ಧನಾಗಿರೋ ನಾನು ಪೇಪರ್ ಓದೋ ಹವ್ಯಾಸ ಇದೆ ಅಂತ ಅರ್ಥ. ಅರ್ಥ ಆಯ್ತಾ? I am the person who reads the newspaper and looks after the garden. ಮತ್ತೆ ಇನ್ನೊಂದೇನೋ ನನ್ನ ಕೆಲಸ, ಲುಕ್ಸ್ ಆಫ್ಟರ್ ದ ಗಾರ್ಡನ್. ಈ ಗಾರ್ಡನ್ ಅನ್ನು ನೋಡ್ಕೊಳ್ಳೋದು ಚೆನ್ನಾಗಿ. ಗೊತ್ತಾಯ್ತಲ್ಲ? ಲುಕ್ಸ್ ಆಫ್ಟರ್ ದ ಗಾರ್ಡನ್ ಪ್ರಾಪರ್ಲಿ. ನೋಡಿ, ಪ್ರಾಪರ್ಲಿ ಅನ್ನೋ ಹೊಡಿದೆಯಲ್ಲ, ಎಷ್ಟು ಚೆನ್ನಾಗಿದೆ. ಗೊತ್ತಾಯ್ತಲ್ಲ? ಸಿಟ್ ಪ್ರಾಪರ್ಲಿ ಅಂತಾರೆ ಸ್ಕೂಲಲ್ಲಿ, ಶಿಸ್ತಿನಿಂದ ಅಂತ. ಒಬೀಡಿಯೆಂಟ್ಲಿ, ಇಲ್ಲಿ ಪ್ರಾಪರ್ಲಿ ಅಂದರೆ ಕರೆಕ್ಟ್ಲಿ. ನೋಡಿ, ಅಲ್ಲಿ ಒಬೀಡಿಯೆಂಟ್ಲಿ, ಇಲ್ಲಿ ಕರೆಕ್ಟ್ ಆಗಿ. ಗೊತ್ತಲ್ಲ? ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕು ಆ ತೋಟದಲ್ಲಿ ಆ ಕೆಲಸನೆಲ್ಲ ಚೆನ್ನಾಗೇ ಮಾಡ್ತಾ ಇದ್ದ. ಐ ಕನ್ಸೀವ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ವೆನ್ ಆಲ್ ಆಫ್ ಎ ಸಡನ್. ಹಿಂಗೆ ನಾನು ನ್ಯೂಸ್ ಪೇಪರ್ ಓದ್ತಾ ಇರುವಾಗ ನನ್ನ ಸ್ಟೋರಿನ ಕನ್ಸೀವ್ಡ್ ಮೀನ್ಸ್ ಗಾಟ್ ಅಂತ ಗೈನ್ ಇದೆ, ಪಡ್ಕೊಂಡೆ, ತಿಳ್ಕೊಂಡೆ, ಓದ್ದೆ. ಯಾರ್ಯಾರ್ದು? ತಮ್ಮಣ್ಣ ಮತ್ತು ಬಸವಯ್ಯ ಅನ್ನೋ ಇಬ್ಬರು ವ್ಯಕ್ತಿಗಳ ಕತೆ. ಕನ್ಸೀವ್ಡ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ವೆನ್ ಆಲ್ ಆಫ್ ಎ ಸಡನ್ ರಷ್ಯಾ ಟೋಲ್ಡ್ ಅಮೆರಿಕಾ. ಸಿ, ಯಾವಾಗ ಈ ವಿಷಯನ ನಾನು ಗೊತ್ತಲ್ಲ ನ್ಯೂಸ್ ಪೇಪರಲ್ಲಿ ನೋಡಿದ್ದು, ಅದೇ ಸಂದರ್ಭದಲ್ಲಿ ರಷ್ಯಾ ಅಮೆರಿಕ ಕೇಳಿತು. ಯಾರು ರಷ್ಯಾ? ಬಸವಯ್ಯ.
ಅಮೆರಿಕ ಯಾರು? ತಮ್ಮಣ್ಣ. ಹಂಗೆ ರಷ್ಯಾ ಟೋಲ್ಡ್ ಅಮೆರಿಕ, ಐ ಆಮ್ ನಾಟ್ ಯುವರ್ ಎನಿಮಿ. ನೋಡಿ ಈ ಕತೆ, ಆ ಕತೆ ಹೇಗಿದೆ? ಐ ಆಮ್ ನಾಟ್ ಯುವರ್ ಎನಿಮಿ, ಐ ಶಾಲ್ ನಾಟ್ ವೇಜ್ ಎ ವಾರ್ ಅಗೇನ್ಸ್ಟ್ ಯು. ನೋಡಿ ಎದುರುಕೊಂಡಿರೋ ರಷ್ಯಾ ಹೇಳಿದಂತೆ, ಗೊತ್ತಲ್ಲ ಯಾರಿಗೆ? ಅಮೆರಿಕಕ್ಕೆ. ನಾನು ನಿಮ್ಮ ಮೇಲೆ ಯುದ್ಧ ಸಾರಲ್ಲ ಅಂದ್ರೆ ರಷ್ಯಾ ಯಾರು? ತಮ್ಮಣ್ಣ ಅಂತ ಕೇಳಲ್ಲ. ಗೊತ್ತಲ್ಲ, ಅಮೆರಿಕ ಅಂದ್ರೆ ಬಸವಯ್ಯ. ನಾನು ನಿಮ್ಮ ಮೇಲೆ ಯುದ್ಧ ಸಾರಲ್ಲ, ಐ ಡೋಂಟ್ ಪೋಸ್ ವಾರ್ ಆನ್ ಯು ಅಗೇನ್ಸ್ಟ್ ಯು ಹೇಳ್ತಂತೆ. ಐ ಆಮ್ ನಾಟ್ ಯುವರ್ ಎನಿಮಿ, ನಾನು ನಿನ್ನ ಎನಿಮೆ ಅಲ್ಲ. ಐ ಶಾಲ್ ನಾಟ್ ವೇಜ್ ಎ ವಾರ್ ಅಗೇನ್ಸ್ಟ್ ಯು. ವಾಟ್ ಮಸ್ಟ್ ಹ್ಯಾವ್ ಬೀನ್ ದ ರಿಯಾಕ್ಷನ್ ಆಫ್ ಅಮೆರಿಕಾ? ಸಿ, ಮತ್ತು ಯುದ್ಧ ಸಾರಲ್ಲ ಅಂದಮೇಲೆ ಅಮೆರಿಕದ ರಿಯಾಕ್ಷನ್ ಏನು? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಅಮೆರಿಕಾ? ಸಿ, ದ ಸ್ವಾರ್ಮಿನಿ ಆರ್ಮಿ ಆಫ್ ರಷ್ಯಾ. ರಷ್ಯಾದ ಕಟ್ಟಾ ಶತ್ರು, ಕಡು ವೈರಿ, ಕಟ್ಟ ಅಭಿಮಾನಿ ಅಂತಾರೆ, ಕಡು ವೈರಿ ಅಂತ. ಕಡು ವೈರಿ ಅಮೇರಿಕ. ಸ್ವಾರ್ಮ್ ಎನಿಮಿ ಅಂದರೆ ಒಂದು ಸಾರಿ ಜಗಳ ಮಾಡ್ಕೊಂಡ್ರೆ ಮತ್ತೆ ಮಾತಾಡ್ಸಲ್ಲ. ಈಗ ಚೀನಾ ಅಮೇರಿಕ ಇದ್ದಂಗೆ, ಗೊತ್ತಾಯ್ತಲ್ಲ? ಟು ದಿಸ್ ಡಿಕ್ಲರೇಷನ್, ಸಿ, ಇಂಥ ಎನಿಮಿ ದೇಶ ಅಮೇರಿಕದ ಮೇಲೆ ಡಿಕ್ಲರೇಷನ್ ಮಾಡ್ತು, ರಷ್ಯಾ ನಾನು ನಿನ್ನ ಎನಿಮಿ ಅಲ್ಲ, ನಾನು ನಿನ್ನ ಮೇಲೆ ಯುದ್ಧ ಮಾಡಲ್ಲ ಅಂತ. ಹಾಗೆ ತಮ್ಮಣ್ಣ ನಿನ್ನ ಮೇಲೆ ನಾನು ಯುದ್ಧ ಮಾಡಲ್ಲ ಕಣೋ ಬಸವಯ್ಯ, ನೋಡು ಅಂತ. ಪ್ರಾಪರ್ಲಿ, probably you will not understand the agony and boredom of America. ನೋಡಮ್ಮ, ನಿನಗೆ ಸಾಮಾನ್ಯ ಈ ಅಮೇರಿಕದ ಈ ನೋವು ನಿನಗೆ ಅರ್ಥ ಆಗಿಲ್ಲಪ್ಪ, ಹೇಳಕ್ಕೆ ಅರ್ಥ ಆಗಿಲ್ಲ. ಮೀನ್ಸ್ ಪಾಪ ವಿಷಯ ಗೊತ್ತಿಲ್ಲ, ನೀನು ನ್ಯೂಸ್ ಪೇಪರ್ ಓದಲ್ಲ ನೀನು. ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಅಗೋನಿ. ಅಗೋನಿ ಅಂದರೆ ಪೇಯ್ನಿಂಗ್, ನೋವು, ಅಗೋನಿ. ಅಂಡ್ ಬೋರ್ಡಮ್ ಆಫ್ ಅಮೇರಿಕಾ. ಬೋರ್ಡಮ್ ಅಂದರೆ ನಿರುತ್ಸಾಹ. ಅಮೇರಿಕದ ನಿರುತ್ಸಾಹ ಮತ್ತು ಅಗೋನಿ, ನೋವು ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ಯಾವುದು? ರಷ್ಯಾ ಹೇಳಿದ ಈ ವಿಷಯ ಕೇಳಿ. ಒನ್ಸ್ ಇಟ್ ನ್ಯೂ ರಷ್ಯಾ ವಾಸ್ ನೋ ಮೋರ್ ಆನ್ ಎನಿಮಿ. ಸರಿ, ಈಗ ಸ್ವಲ್ಪ ಟ್ವಿಸ್ಟ್ ಆಗಿದೆ ಲೈನ್ಗಳು, ಸ್ವಲ್ಪ ಸೂಕ್ಷ್ಮ ತಿಳ್ಕೋಬೇಕು. ಒನ್ಸ್ ಇಟ್ ನ್ಯೂ ರಷ್ಯಾ ಅಂದರೆ ಈ ವಿಷಯನ, ಇಟ್ ಅಂದರೆ ಈ ವಿಷಯ, ನ್ಯೂ ರಷ್ಯಾ, ರಷ್ಯಾ ತಿಳ್ಕೊಳ್ತು. ವಾಸ್ ನೋ ಮೋರ್ ಎನಿಮಿ ಅಂದರೆ ಅಮೇರಿಕದ ಎನಿಮಿ ಆಗೋದು ಬೇಡ ಅಂತ ಅಂದ್ಕೊಳ್ತು, ಅದಕ್ಕೆ ಡಿಕ್ಲೇರ್ ಮಾಡಿದ್ದು ಅಂತ. ಹೌದು, ನನ್ನ ತಮ್ಮಣ್ಣ ಅಂದ್ಕೊಂಡ ಬಸವಯ್ಯನ ಈ ರೀತಿ ಕೆಣಕೋದು ಬೇಡ, ಈ ರೀತಿ ಇಂಡೈರೆಕ್ಟ್ ಆಗಿ ಅಂತ. ಎ ನೇಷನ್ ಈಸ್ ಕೇಪಬಲ್ ಆಫ್ ವಿತ್ಸ್ಟ್ಯಾಂಡಿಂಗ್ ಸ್ಟ್ರೈನ್ಸ್ ಲೈಕ್ ದಿಸ್. ನೋಡಿ, ಒಂದು ದೇಶ ಅನ್ನೋದು ಮನ್ಸು ಮಾಡಿದರೆ ಸುಡಬಹುದು ಇನ್ನೊಂದು ದೇಶ, ರಕ್ಷಿಸಬಹುದು. ನಮ್ಮ ದೇಶ ನೋಡಿ ಪೀಸ್ಫುಲ್, ಇದು ಸಡನ್ ಆಗಿ ಅಟ್ಯಾಕ್ ಮಾಡಲ್ಲ, ಬಂದರೆ ಬಿಡಲ್ಲ ಅಂತ ದೇಶ ನಮ್ಮ ದೇಶ. ವಿ ದ ಇಂಡಿಯನ್ಸ್, ಓಕೆ, ಅವರ್ ನೇಷನ್. A nation is capable of withstanding strains like this. ಇಂಥ ಸ್ಟ್ರೈನ್ಸ್ ಅಂದರೆ ಇನ್ನು ಯುದ್ಧ ಸಾಗಬೇಕು, ಆದರೆ ಸಹಿಸ್ಕೊಳ್ಳೋದು. ಗೊತ್ತಿಲ್ಲ, ಈಗ ಯಾರನ್ನ ಒಬ್ಬರು ನೋಡಬೇಕಾಗಿರುತ್ತಪ್ಪ, ಗೊತ್ತಿಲ್ಲ. ನೀವು ಕೆಲವು ರಾಜ್ಕುಮಾರ್ ಫಿಲಮ್ಗಳು ನೋಡಿರ್ಬೇಕು, ಗೊತ್ತಿಲ್ಲ. ಹೋಗ ನೋಡಿ ಅಂದಾಗ ಗೊತ್ತಿಲ್ಲ, ಮಚ್ಚು ತಗೊಂಡು ಬರ್ತಾನೆ, ಗೊತ್ತಿಲ್ಲ.
ನೀವು ಸಾಮಾನ್ಯ ನೋಡಿರ್ಬೋದು. ಸಾಮಾನ್ಯ ಜೀವನ ಚೈತ್ರ ಅನಿಸುತ್ತೆ. ಅದರಲ್ಲಿ ಒಬ್ಬ ಶತ್ರು ಅವನ್ನ ಕಡಿಬೇಕು ಅಂತ ಬರ್ತಾನೆ. ಗೊತ್ತಿಲ್ಲ ರಾಜ್ಕುಮಾರನನ್ನ. ರಾಜ್ಕುಮಾರ ಕೈ ಕಟ್ಕೊಂಡು ಅಣ್ಣವ್ರು ಹೇಳ್ತಾರೆ, ಬಾಯ್ ಬಾ ಬಾ, ಯಾಕೆ ಸುಮ್ಮನೆ ಅಂತಂದ. ಅವನು ಮಂಚು ಕೆಳಗೆ ಸಾಕಿ ಓದ ಕಂಡು ಬೀಳ್ತಾನೆ. ಸಿ ಅಂದ್ರೆ ಶಾಂತ ಸ್ವರೂಪಿಯನ್ನ ಯಾರು ಅಷ್ಟು ಸುಲಭವಾಗಿ ಕೆಣಕಕ್ಕೆ ಆಗಲ್ಲ. ಹಾಗೆ ಅಮೆರಿಕದ ಮೇಲೆ ರಷ್ಯಾ ಘೋಷಣೆ ಮಾಡಿತು, ಶತ್ರುತ್ವ ಬೇಡ, ನಾನು ಯುದ್ಧ ಮಾಡಲ್ಲ ನಿನ್ನ ಜೊತೆಗೆ ಅಂತ. ಹಂಗಿರ್ಬೇಕು. ಹೊಡೆಯಕ್ಕೆ ಬಂಡಿ ಖುಷಿ ಹಿಡ್ಕೊಂಡು ಹಿಡ್ಕೊಂಡು ಅಂತ ಬಂದಾಗ ಎದುರಿಗಿರೋದನ್ನ ಎಲ್ಲಲೇ ಅನ್ಬಾರ್ದು, ಬಾರ ಹೊಡಿಬಾರ್ದು, ಬಾರಪ್ಪ ಅನ್ಬೇಕು. ಅದು ಅಂತರಾತ್ಮ. ಹಾಗೆ ದಿಸ್ ಪಾಯಿಂಟ್. ಬಟ್ ಎ ಮ್ಯಾನ್ ಬೀಯಿಂಗ್ ಕೆನಾಟ್, ನೋಡಿ, ಆದರೆ ಇದು ದೇಶದ ಪ್ರಶ್ನೆ. ಎ ಮ್ಯಾನ್ ಬೀಯಿಂಗ್ ಕೆನಾಟ್. ಈಗಿನ ಜನಗಳಂಗಿರಲ್ಲ. ಏನೋ ಅಂದ್ರೆ ಏನೇನಲ್ಲ ಅಂತಾರೆ, ಏನಲ್ಲೇ ಅಂದ್ರೆ ಏನೇನಲ್ಲೇ ಅಂತಾರೆ, ಯಾಕೋ ಅಂದ್ರೆ ಯಾಕಲ್ಲೇ ಅಂತಾರೆ. ಇನ್ನೂ ಕಾಕ ಜಾಸ್ತಿ ಆಗ್ತವೆ, ಲೋ ಜಾಸ್ತಿ ಆಗ್ತವೆ, ನೋ ಜಾಸ್ತಿ ಆಗ್ತವೆ. ನೋಡಿ, ಬಟ್ ಎ ಹ್ಯೂಮನ್ ಬೀಯಿಂಗ್ ಕೆನಾಟ್. ಗೊತ್ತಲ್ಲ, ತಾಳ್ಮೆ, ಅನುಕಂಪ, ಪುಣ್ಯ ಮಾಡೋ ಕೆಲಸ, ಗೊತ್ತಲ್ಲ, ಇನ್ನೊಬ್ಬರ ಬಗ್ಗೆ ಮರೆಯೋದು ತುಂಬ ಕಡಿಮೆ ಕಣ್ರಿ. ನೀವು ನೋಡಿ ಜನಗಳನ್ನ ಬರೀ ದ್ವೇಷ, ಅಹಂಕಾರ, ಹೊಟ್ಟೆ ಕಿಚ್ಚು, ಅನ್ಯಾಯ, ತಲೆ ಹೊಡೆಯೋದು ತುಂಬಿಕೊಂಡಿರ್ತವೆ. ನೋಡಿ, ಯಾವ್ದು ಬೇಕು ನಿಮಗೆ? ಚೂಸ್ ಫಸ್ಟ್ ಒನ್. ಗೊತ್ತಿಲ್ಲ, ಯಾಕಂದರೆ ನಮ್ಮ ಮತ್ತು ನಿಮ್ಮ ಹಿಂದೆ ಬರೋದು ಅಂತಃಕರಣೆ ಇದ್ದರೆ ಮಾತ್ರ, ಒಳ್ಳೆ ಮನಸ್ಸಿದ್ರೆ ಮಾತ್ರ ಇಟ್ ಈಸ್ ಪಾಸಿಬಲ್. A nation is capable of withstanding strains like this, but a man being cannot. I suffered a similar fate. ಹೇಳ್ತಾನೆ, ಅಮ್ಮ, ನಾನು ಇದೇ ರೀತಿಗೆ ಸಂಬಂಧಿಸಿದ ವಿಧಿ ಆಟದಲ್ಲಿ ನಾನು ದುಃಖಪಟ್ಟಿದ್ದೀನಿ. ನನಗಿದೆಲ್ಲ ಗೊತ್ತು ಕಣಮ್ಮ, ಜೀವನ ಅಂದ್ರೆ ಹೇಗೆ ಅಂತ. ಪಾಪ ನೀನು ದುಃಖ ಪಡ್ತಾ ಇದೀಯ, ನಿನ್ನ ಗಂಡ ಕೊಟ್ಟಿರೋ ಹಿಂಸೆ ಅಲ್ಲ ಅದು. ಬಟ್ ಅವನು ನಿನ್ನನ್ನು ಸೇರ್ತಾ ಇಲ್ಲ. ದುಡ್ಡಿದೆ ನಿನ್ನ ಹತ್ರ, ಸುಖ ಇಲ್ಲ. ಏನು ಗೊತ್ತಿಲ್ಲ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡಿಸ್ಟ್ರಾಯ್ ಬಸವಯ್ಯ. ಹೇಳ್ತಾರೆ, ಅಮ್ಮ, ನನ್ನ ಸಾವು, ಐ ಥಾಟ್ ಮೈ ಡೆತ್ ಅಲೋನ್. ನೋಡಿ, ಅಯ್ಯಂದ್ರೆ ಯಾರೀಗ? ತಮ್ಮಣ್ಣ, ಬೇರೆ ಯಾರು ಅಲ್ಲ. ದ ಓಲ್ಡ್ ಮ್ಯಾನ್ ಅಸ್ಯೂಮ್ಡ್. ಓಲ್ಡ್ ಮ್ಯಾನೇ ತಮ್ಮಣ್ಣ ಇದ್ದಂಗೆ, ಅಥವಾ ತಮ್ಮಣ್ಣನೇ. ಯಾಕಂದ್ರೆ ಇವರೇ ಹೇಳ್ತಾನೆ, ಐ ಥಾಟ್, ಅಯ್ಯಂಗಾರ್ ದ ಓಲ್ಡ್ ಮ್ಯಾನ್ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ. ನೋಡು, ನನ್ನ ಆಲೋಚನೆ ಏನು ಗೊತ್ತಾ? ನಾನು ಸಾಯೋದ್ರಿಂದ ಬಸವಯ್ಯ ನಾಶ ಆಗಬೇಕು. ಐ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಆಫ್. ಅದಕ್ಕೆ ನೋಡಮ್ಮ, ನಾನು ಎಲ್ಲ ತ್ಯಾಗಿ, ಎಲ್ಲ ಬಿಟ್ಟು ಬಂದಿದ್ದೀನಿ. ಐ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ಬಿ ಆಫ್. ಹೌದಲ್ಲ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸನ್ಯಾಸಿ ಅನ್ನೋ ರೀತಿಯಲ್ಲಿ ನಾನೀಗ ಸುಮ್ಮನೆ ಬರಾನ್ ಬಂದೆ. ಅಮ್ಮ, ನಿಮ್ಮ ತೋಟಕ್ಕೆ ಬಂದಿದ್ದೀನಿ. ನಾನೊಬ್ಬ ಸರ್ವೆಂಟ್, ಕೆಲಸಗಾರ. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ. ಐ ಗಿವ್ ಅಪ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಆಫ್. ಸ್ಟಾರ್ಟೆಡ್ ಆಫ್ ಅಂದರೆ ನಡೆದೇ 100 ಮೈಲ್ಸ್ ನಡೆದೆ ಸುಸ್ತಾಗಿ. ಮಾವಿನ ಮರದ ಕೆಳಗಡೆ ನಿಂತಿದ್ದಾಗ ನಿನ್ನ ಗಂಡ ನಾನು ನೋಡ್ಕೊಂಡ.
ಸಿಕ್ಕಿ. ನಾನು ಸಿಕ್ಕಿದ್ದಕ್ಕೆ ನಿನಗತಿ ನೋಡಮ್ಮ ಪಾಪ ಅಂದ್ಕಂಡ, ಹೇಳಲಿಲ್ಲ. ಎ ಫ್ಯೂ ಡೇಸ್ ಆಫ್ಟರ್ ಐ ಲೆಫ್ಟ್, ನೋಡಿ ನನಗೆಲ್ಲ ತ್ಯಾಗಿಯಾಗಿ ಗೊತ್ತಲ್ಲ, ಎಲ್ಲ ಸ್ಯಾಕ್ರಿಫೈ ಮಾಡಿ ನಾನು ಬಂದ ಸ್ವಲ್ಪ ದಿನದಲ್ಲೇ ಬಸವಯ್ಯ ಪಾಸಡವೇ. ನೋಡಿ ನಾನು ಸತ್ತೋಗ್ಲಿಲ್ಲ, ಸುಮ್ಮನೆ ಎಲ್ಲ ಪರಿತ್ಯಾಗ ಮಾಡಿ ಗೊತ್ತಲ್ಲ ಬಂದೆ. ಗೊತ್ತಲ್ಲ ನಾನು ಸತ್ತಿದ್ದೀನಿ ಅಂತ ತಿಳ್ಕೊಂಡು ಏನು ಮಾಡ್ದ, ಬಸವಯ್ಯ ಮೆರೆಯಕ್ಕೆ ಹೋದ, ಸತ್ತ. ಬಟ್ ಯಾರು ಸತ್ತೋಗಿರೋದು? ಬಸವಯ್ಯ. ಬದುಕಿರೋದೇ ನಾನು. ಅದಕ್ಕೆ ಹೇಳೋದು, ಮೆರೆಯನು ಭಾಳ ದಿನ ಮೆರೆಯಲ್ಲ. ನಿಮ್ಮ ಮೇಲೆ ಯಾರು, ನಿಮ್ಮ ಪೇರೆಂಟ್ಸ್ಗಳ ಮೇಲೆ ಯಾರು ಗೊತ್ತಲ್ಲ ಒತ್ತಡ ಹಾಕ್ತಾರೋ ಅವರೇ ಮಂಡಪಾಲಾಗ್ತಾರೆ. ನೀವು ಅಸನ್ಮುಖಿಗಳಾಗಿರ್ತೀರ, ಮೀನ್ಸ್ ಒಳ್ಳೆಯವರಾಗಿರ್ತೀರ. ಇಷ್ಟೇ ಜೀವನ. ಕೆಟ್ಟದ್ದು ಬಯಸ್ತಾನೆ, ಇಷ್ಟದ್ದು ಬಯಸ್ತಾನ್ರಿ. ಅವನ ತಪ್ಪಿನ ಅರಿವು ಅವನಿಗಾದ್ರೆ ಅವನ ತಪ್ಪು ಆತ್ಮ ಇನ್ಯಾರು ಇಲ್ಲ. ತಪ್ಪು ತಿದ್ಕೊಳ್ಳಿಲ್ಲ ಅಂದರೆ ಹಾಳಾಗೋಗ್ತಾನೆ ಅಷ್ಟೇ. ದಟ್ ಈಸ್ ವಾಟ್ ಡೇ ಟು ಡೇ ಲೈಫ್, ದಿನನಿತ್ಯದ ಜೀವನ. ಎ ಫ್ಯೂ ಡೇಸ್ ಲೇಟರ್ ಐ ಲೆಫ್ಟ್, ಬಸವಯ್ಯ ಪಾಸ್ಡ್ ಅವೇ. ಹಿ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್. ಸಿ, ಯಾಕೆ? ಬದುಕಿಗೆ ಅರ್ಥವೇ ಇರಲಿಲ್ಲ. ಯಾಕೆ ಹೇಳಿ? ಕಾಂಪಿಟೇಷನ್ ಇಲ್ಲ. ನೋಡಿ, ಕಾಂಗ್ರೆಸ್ JDS ಇರೋದ್ರಿಂದ BJP ಫೈಟ್ ಮಾಡ್ತಾ ಇದೆ. ಈಗ BJP ಜೊತೆಗೆ ಕಾಂಗ್ರೆಸ್ನವರೆಲ್ಲ ಬಂದು JDSನವರು ಎಲ್ಲ ಬಂದರೆ ಯಾರ ಜೊತೆಗೆ ಫೈಟ್ ಮಾಡೋದು? BJP. ಹಂಗೆ ಊರಿಂದ ಮೇಲೆ ವಲಸು ಇರಲೇಬೇಕು. ಶತ್ರುಗಳು ಇದ್ರೇ ಜೀವನಕ್ಕೊಂದು ಅರ್ಥ. ಒಳ್ಳೆಯವನ್ನ ಬೈಕೊಳ್ಳೋನಿರ್ಬೇಕಂತೆ. ನೋಡಿ, ಬೈಕೊಳ್ಳೋದು ಹಂಗೆ. ದಿಸ್ ಈಸ್ ವಾಟ್ ದ ಸ್ಟೋರಿ. ಮೈ ನೇಮ್ ಈಸ್ ತಮ್ಮಣ್ಣ. ಏನಂತ ಹೇಳ್ತಿದ್ದಾನೆ? ನನ್ನ ಹೆಸರು ತಮ್ಮಣ್ಣ. ಆಫ್ಟರ್ ಇಸ್ ಡೆತ್ ಹೇಳ್ತಾನೆ, ನೋಡಮ್ಮ ಅಮ್ಮ, ನನ್ನ ಹೆಸರೇ ತಮ್ಮಣ್ಣ. ಆಫ್ಟರ್ ಇಸ್ ಡೆತ್, ಅವನು ಸತ್ತ ಮೇಲೆ, ಯಾರು? ಬಸವಯ್ಯ. ಐ ಫರ್ಗಾಟ್ ಆಲ್ ಮೈ ಸಾಂಗ್ಸ್ ಅಂಡ್ ಬ್ಯಾಲೆಟ್ಸ್. ಇನ್ಯಾಕಮ್ಮ ಕಾಂಪಿಟೇಷನ್? ಎಲ್ಲ ಮಾಡ್ತೆ. ನನ್ನ ಹಾಡುಗಳು, ನಾನು ಬರೆದ ಲಾವಣಿಗಳು. ಅರ್ತಿಕೋಟೆ ಜಾತ್ರೆಗೆ 16,000 ಹಸನಾದ ಹೋರಿಗಳು ಬಂದಿದ್ದು ಅಣ್ಣ. ಒಂದಕ್ಕಿಂತ ಒಂದು ರಾಸು ತಿಂದು ಮೈ ಬಿಟ್ಕೊಂಡು ಜಾತ್ರೆಗೆ ಬಂದಿದ್ದು ಅಮ್ಮ. ಹಂಗೆ ಆ ಲಾವಣಿಗಳೆಲ್ಲ ಮರೆತುಬಿಟ್ಟೆ. ನಾನು ಆಡಿದಂಥ ಹಾಡುಗಳೆಲ್ಲ ಐ ಫರ್ಗಾಟ್ ಹೇಳ್ತಾರೆ. ಐ ಫರ್ಗಾಟ್ ಆಲ್ ಮೈ ಸಾಂಗ್ಸ್ ಅಂಡ್ ಬ್ಯಾಲೆಟ್ಸ್. ಐ ಹೂ ವಾಸ್ ಒನ್ಸ್ ಫೇಮಸ್. ಅಮ್ಮ, ನನ್ನನ್ನು ನೀನು ಕಂಡೆಮ್ಮಾಗಿ ತಿಳ್ಕೋಬೇಡ. ಇವತ್ತು ನಾನು ನಿಮ್ಮ ಸೇವಕ ಆಗಿರ್ಬೋದು, ಇಂದೊಂದು ದಿನ ನಾನೊಬ್ಬ ರಿಚ್ ಫೇಮಸ್. ನೋಡಿ, ನಿಜ ಜೀವನಕ್ಕೆ ಇದು ಕೈಗನ್ನಡಿ ಈ ಚಾಪ್ಟರ್. ಪ್ರತಿಯೊಬ್ಬ ವ್ಯಕ್ತಿ ಅಷ್ಟೇ ಬರೋಕ್ಕಿಂತ ಮುಂಚೆ ಹಿಂದೆ ಹೆಂಗಿದ್ದ, ಫೇಮಸ್, ಎಲ್ಲ ತ್ಯಾಗ ಮಾಡಿ ಬಂದೆ. ಐ ನೋಡಿ, ಆಮೇಲೆ ಕಾಮ ಇದೆ. ಹೂ ವಾಸ್ ಒನ್ಸ್, ನೋಡಿ ವಿರಾಮ ಇದೆ ಅಷ್ಟೆ. ನಾನು ಅದೊಂದು ದಿನ ಅಂತ. ನಾನು ಅದೊಂದು ದಿನ ಅಲ್ಲ, ನಾನು ಹಿಂದೆ ತುಂಬ ಫೇಮಸ್ ಆಗಿದ್ನಮ್ಮ ಅಂತ. ಗೊತ್ತಾಯ್ತಾ? ಐ ಹೂ ವಾಸ್ ಒನ್ಸ್ ಅಂದರೆ ಯಾರವಾಗ ಫೇಮಸ್ ಆಗಿದ್ದು ಅಲ್ಲ, ನಾನು ಹಿಂದೆ ಫೇಮಸ್ ಆಗಿದ್ದೆ. ಬಿಕೇಮ್ ಎ ನಾನ್ ಎಂಟಿಟಿ. ಏನು ಇರಲಿಲ್ಲ ಅಂತ ಕೇಳು, ಎಲ್ಲ ಇತ್ತು. ದುಡ್ಡು, ಆಸ್ತಿ, ಅಂತಸ್ತು, ಜನ, ಆರೋಗ್ಯ ಎಲ್ಲ ಇತ್ತು. ನನ್ನಲ್ಲಿ ಒಳ್ಳೆತನ ಇರೋದಕ್ಕೆ
ಈಗ ಆರೋಗ್ಯ ಚೆನ್ನಾಗಿದೆ. ಅದಕ್ಕೆ ಹೇಳೋದು ಒಳ್ಳೆತನ ಇರಬೇಕು. ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ಮರುಗಬೇಕು. ಅಯ್ಯೋ ಪಾಪ ಅವನು ಎಷ್ಟು ಕಷ್ಟಪಡ್ತಾನಪ್ಪ, ಅವನಿಗೇನಾದ್ರು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅನ್ನೋ ಮನೋಭಾವನೆ ಇರಬೇಕು. ಅದು ಮನುಷ್ಯತ್ವ. became an non-entity, thus I avenged myself. ಹೀಗೆ ನಾನೇನು ಮಾಡಿದೆ? ಅವೆಂಜೆಡ್ ಮೈಸೆಲ್ಫ್. ನನ್ನ ಆ ಒಂದು ದ್ವೇಷನ ತೋರಿಸ್ಕೊಳ್ಳಿಲ್ಲ. ನನ್ನಷ್ಟಕ್ಕೆ ನಾನು ನುಂಕೆಂತ ಬಂದೆ, ದುಃಖ ಪಟ್ಕೊಂಡೆ. 200 ಎಕರೆ ನನ್ನ ಜಮೀನನ್ನು ಜ್ಞಾಪಿಸ್ಕೋ. ಬಸವಯ್ಯ ಕಬಳಿಸ್ತ. ನಾನು ಕೋರ್ಟ್ಗೆ ಹೋಗಲಿಲ್ಲ, ಸ್ಟೇಷನ್ ಮೆಟ್ಲು ಹತ್ತಲಿಲ್ಲ. ಬದಲಾಗಿ ಬ್ಯಾಲೆಟ್ಸ್ ಬರೆದೆ, ಸಾಂಗ್ಸ್ ಬರೆದೆ. ಇಲ್ಲಿ ಫೈಟ್ ಮಾಡಲಿ ಅವನು ನೋಡೋಣ, ಆಗಲಿಲ್ಲ. ನಾನು ಸತ್ತಿದ್ದೀನಿ ಅಂತ ತಿಳ್ಕೊಂಡು ಅವನು ಪ್ರಯತ್ನ ಪಟ್ಟ, ಆಗಲಿಲ್ಲ. ಲಾಸ್ಟ್ಗೆ ಏನಾದ? ಮಣ್ಣಾದ. ನಾನು ಇನ್ನೂ ಬದುಕಿದ್ದೀನಿ. ನೋಡಿ, ಅದಕ್ಕೆ ಹೇಳೋದು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನ ದೇವರು 100 ಕಾಲ ಚೆನ್ನಾಗಿರ್ತಾನೆ. ನೋಡಿ, ಆ ಪರಮಾತ್ಮ ಸ್ವರೂಪಿ ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿಗಳು 116-17 ವರ್ಷ ಬದುಕಿದ್ರು. ನಮ್ಮ ಕೈಲಾಗುತ್ತೆ? ನಾವು ಗೊತ್ತಿಲ್ಲದೆ ತಪ್ಪು ಮಾಡಬಹುದು. ಆ ವ್ಯಕ್ತಿ, ಆ ಸಾಧು ಜೀವಿ, ಆ ಜೀವಾತ್ಮ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕಾಯಕವನ್ನೇ ನಡೆಸ್ಕೊಂತ ಬಂದು ಗೊತ್ತಿಲ್ಲ. ಇಡೀ ಆ ಒಂದು ಸಿದ್ಧಗಂಗಾ ಮಠ ಇವತ್ತೊಂದು ಹೆಸರಿದೆಯಾ? ಹಾಗೆ ಏನಾದರೂ ಒಂದು ಅಚೀವ್ ಮಾಡಬೇಕು ಜೀವನದಲ್ಲಿ. ದುಡ್ಡು 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 ಅಂದ್ಕೊಂಡು ತಾನು ಅಲ್ಲಿ ಮನೆ, ಇಲ್ಲಿ ಮನೆ, ಅಲ್ಲಿ 4 ಸೈಟು, ಇಲ್ಲಿ 4 ಸೈಟು. ಏನಕ್ಕೆ ಬಂತದ್ದು? ಬದುಕಿದ್ದರು ಕಿತ್ತಾಡ್ತಾರೆ. ನಾನು ಭಾಳ ಸರಿ ಹೇಳ್ತೀನಿ ಪಾಯಿಂಟನ್ನು. ಬದುಕಿದ್ದರು ಕಿತ್ತಾಡ್ತಾರೆ, ಗೊತ್ತಾಯ್ತಿಲ್ಲ. ಹಂಗಾಗೋದು ಬೇಡ. ಬಿಕಾಸ್ ಹೆಸರು ಹೇಳೋದು ಬೇಡ. ಇಂಥವು ಭಾಳಷ್ಟು ನಡೀತಾ ಇದ್ದಾವೆ, ನಡೆದಿದ್ದಾವೆ. ಕಿತ್ತಾಡ್ತಾರೆ ಬದುಕಿರೋವು, ಗೊತ್ತಾಯ್ತಿಲ್ಲ. ಹಾಗೆ ಯುವರ್ ಹಸ್ಬೆಂಡ್ ಈಸ್ ಫ್ಲರಿಶಿಂಗ್ ಟುಡೇ. ನೋಡಮ್ಮ, ಇವತ್ತು ನಿನ್ನ ಗಂಡ ಡೆವಲಪಿಂಗ್. ಫ್ಲರಿಶಿಂಗ್ ಅಂದರೆ ಡೆವಲಪಿಂಗ್ ಅಂತ. ಇವತ್ತು ಅಭಿವೃದ್ಧಿ ಹೊಂದಿದ್ದಾನೆ. ಮೀನ್ಸ್ ದುಡ್ಡಿದೆ, ಗೊತ್ತಾಯ್ತಲ್ಲ. ದುಡ್ಡಿದೆ ಅವನ ಹತ್ರ. ಫ್ಲರಿಶಿಂಗ್ ಟುಡೇ ಆಸ್ ಎ ರಿಚ್ ಮ್ಯಾನ್. ಇವತ್ತೊಬ್ಬ ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ ನಿನ್ನ ಗಂಡ. ಈ ಈಸ್ ನಾಟ್ ಅಮೆನಬಲ್. ಈಸ್ ನಾಟ್ ಅಮೆನಬಲ್. ಅದೇ ಅನುಕೂಲ ಇರಲ್ಲ. ನಾಟ್ ಅಮೆನಬಲ್. ಅಮೆನಬಲ್ ಅಂದರೆ ಫಿಲ್ ಹೆಲ್ದಿ ಅಟ್ಮಾಸ್ಫಿಯರ್. ಇದೇ ವಾತಾವರಣ ಇರಲ್ಲ. ತಿಳ್ಕೊ. ಟು ಎನಿ ಅಡ್ವೈಸ್. ಯಾಕಂದ್ರೆ ದುಡ್ಡಿದೆ, ನಾವೇನು ಹೇಳಿದ್ರು ಕೇಳಲ್ಲ. ಈಗ ಮ್ಯಾನ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಮನುಷ್ಯ ಕಗ್ಗಂಟೆಗಿಂತಲೂ ಗಂಟಮ್ಮ. ಕಗ್ಗಂಟನ್ನು ಬೇಕಾದ್ರೆ ಹೆಂಗೋ ಕಷ್ಟಪಟ್ಟು ಅಂತ ಬಿಡಿಸ್ಬಹುದು. ಮನುಷ್ಯ ಮ್ಯಾನ್ ಈಸ್ ಸೋ ಕಾಂಪ್ಲಿಕೇಟೆಡ್ that till the day of his death. ನೋಡಿ, ಸಾಯೋವರೆಗೂ ಮನುಷ್ಯ ಕಗ್ಗಂಟಾಗಿ ಉಳಿತಾನೆ. ದ್ವೇಷನ ಸಾಧಿಸ್ತಾನೆ, ಶತ್ರುವಾಗಿ ಇರ್ತಾನೆ. ಏನಕ್ಕೆ ಅಂತಮ್ಮ? ಅದಕ್ಕೆ ಯಾರ ಮೇಲೂ ದ್ವೇಷ ಮಾಡಬಾರ್ದು. ಈ goes on living for some revenge or the other. ಬದುಕಿದ್ದಾಗ ಏನು ಮಾಡ್ತಾನೆ? ಈ ಅಂದರೆ ಒಬ್ಬ ವ್ಯಕ್ತಿ, ಎನಿವನ್. ಈ goes on living, ಜೀವನ ಮಾಡ್ತಾ ಹೋಗ್ತಿರ್ತಾನೆ. ಹೆಂಗೆ? ಫಾರ್ ಸಮ್ ರಿವೆಂಜ್. ದ್ವೇಷನ ಕಟ್ಕೊಂಡೇ ಬದುಕ್ತಾನೆ. ಯಾರನ್ನ ದ್ವೇಷನೇ ಅಲ್ಲ ಅಂತ ಹೇಳಿ ನೋಡೋಣ, ಗೊತ್ತಿಲ್ಲ. ಯಾರಾದರೂ ಇದ್ದಾರ? ನೀವು ನೋಡಿ, ನಿಮ್ಮ ಮನೆಯಲ್ಲೊಮ್ಮೆ ಕೇಳಿ, ಅಪ್ಪ ಅಮ್ಮ ನಿಮ್ಗೆ ಯಾರಾದರೂ ದ್ವೇಷಗಳಿದ್ದಾರ ಅಂತ. ಪ್ರತಿಯೊಬ್ಬರು ಹೇಳ್ತಾರೆ ಎಸ್ ಅಂತ. ನೋಡಿ, ನಾವು ಅದನ್ನು ನಮ್ಮ ಜೊತೆಗೆ ಅಂಟಿಸ್ಕೊಂಡು ಬದುಕ್ತಾ ಇದ್ದೀವಿ. ಒಳ್ಳೆಯದಾ? ಅಲ್ಲ. ಈ goes on living for some revenge or the other
ಕನ್ಫ್ರಾಂಟಿಂಗ್ ಒನ್ ಚಾಲೆಂಜ್ ಆರ್ ದ ಅದರ್. ಸಿ, ಕನ್ಫ್ರಾಂಟಿಂಗ್ ಅಂದರೆ ಮನಸ್ಸಿನಲ್ಲಿ ಅಂದ್ಕೊಂಡು ಚಾಲೆಂಜ್ ಅಲ್ಲ, ನಾನು ಹಿಂಗೆ ಬದುಕಬೇಕು. ಕನ್ಫ್ರಾಂಟಿಂಗ್ಗೆ ಒನ್ ಚಾಲೆಂಜ್ ಆರ್ ದ ಅದರ್. ನಾನು ಇದನ್ನು ಸಾಧಿಸ್ತೀನಿ, ನಾನು ಸಾಧಿಸಿ ನಿನಗೆ ಮುಖ ತೋರಿಸ್ತೀನಲ್ಲ, ನಾನು ಏನು ಅನ್ನೋದು ಅವಾಗ ತೋರಿಸ್ತೇನೆ ನಿನಗೆ ಅನ್ನೋ ಚಾಲೆಂಜಿಗೆ ಮನುಷ್ಯ ಬದುಕ್ತಾ ಇದ್ದಾನೆ. ಒಳ್ಳೆಯದಕ್ಕೆ ಚಾಲೆಂಜ್ ಮಾಡಬೇಕು. ಈಗ ಯಾರೋ ಹೇಳ್ತಾರೆ, ಏನಮ್ಮ ನಿನ್ನ ಕೈ PU 98% ತೆಗಿಯೋಕ್ಕಾಗಲ್ಲ ಅಂತ ಅನ್ಬೋದು. ಅದನ್ನು ನೀವೇನು ಮಾಡಬೇಕು? ನಗರಕ್ಕಲೇ ಚಾಲೆಂಜ್ ಮಾಡಬೇಕು. ದಟ್ ಈಸ್ ವಾಟ್ ಐ ವಾಂಟ್ ಟು ಸೇ. ಅರ್ಥ ಆಯ್ತಾ? He goes on living for some revenge or the other, confronting one challenge or the other. ಅಮ್ಮ ಎಷ್ಟು ಚೆನ್ನಾಗಿದೆ ಅಮ್ಮ, ಬಿಕಾಸ್ ಇಟ್ ಈಸ್ ಕನ್ನಡ ವರ್ಷನ್. ಓಕೆ, ಡು ನಾಟ್ ಥಿಂಕ್ ಅದರ್ವೈಸ್. ನೋಡು, ನೀನು ಬೇರೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಾನು ಹೇಳಿದ ಕೇಳಿಸ್ಕೊಂಡಲ್ಲ ಜೀವನ ಹೇಗೆ ಅಂತ. ನಿನ್ನ ಗಂಡ ಎಲ್ಲೂ ಹೋಗಲ್ಲ, ಬರ್ತಾನೆ. ಜಸ್ಟ್ ಅಸ್ಯೂಮ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ನೋಡು, ನಾನು ನಿನಗೆ ಇದನ್ನು ಹೇಳಿರಲಿಲ್ಲ. ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ನಾನು ಹೇಳಿರಲಿಲ್ಲ, ಈಗ ಹೇಳಿದೆ. ಯಾಕೆ? ಸಂದರ್ಭ ಬಂತು. ಸೊ ಐ ರಿವೀಲ್ಡ್ ಯು ಆರ್ ಥಿಂಕ್ ಆಲ್ ದಿಸ್ ಹ್ಯಾಪನ್ಡ್ ಇನ್ ಎ ಡ್ರೀಮ್. ನೋಡಮ್ಮ, ಇದನ್ನ ನೀನೊಂದು ಕನಸು ಅಂತ ತಿಳ್ಕೊ. ಥಿಂಕ್ ಆಲ್ ದಿಸ್ ಹ್ಯಾಪನ್ಡ್ ಇನ್ ಎ ಡ್ರೀಮ್. ಇವತ್ತು ನಿನ್ನ ಗಂಡ ಏನೋ ನಿನ್ನ ಮನೆಗೆ ಬರ್ತಿಲ್ಲೋ, ಅಥವಾ ಅವನು ಏನೇನು ಮಾಡ್ತಿದ್ದಾನೆ ಅಂತ ನೀನು ಅಂದ್ಕೊಂತಿದ್ಯೋ, ಅದನ್ನೆಲ್ಲ ಒಂದು ಕನಸು ಅನ್ಕೋ. ಬಿಟ್ಟ. ಯಾಕಂದರೆ ಅದನ್ನು ಕಟ್ಕೊಂಡ್ರೆ ನೀನು ಕೊರಗ್ತೀಯಮ್ಮ. ನೀನು ಕೊರಗೋದು ನಾವು ನೋಡೋಕ್ಕಾಗಲ್ಲಮ್ಮ. ಇಸ್ ಇಟ್. ದ ಲೇಬರರ್ಸ್ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಹೋಮ್. ಅಮ್ಮ ನೋಡು, ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರರ್ಸು ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಹೋಮ್. ನೋಡಮ್ಮ, ಎಷ್ಟೊತ್ತಾಯಿತು, ಕತ್ಲಾಗ್ತಾ ಇದೆ, ಯಾರು ಮತ್ತು ಮುಳುಗಿದೆ. ಅಮ್ಮ ಅಲ್ಲಡು, ಎಲ್ಲ ಕೆಲಸಗಾರರು ಹೋಗ್ತಾರೆ, ಅವ್ರಿಗೆ ಹೋಗಿ ಬರ್ರಿ ಅಂತ ಹೇಳಮ್ಮ. ಬಿಡಮ್ಮ ದುಃಖನ, ನಗಮ್ಮ ಹೇಳ್ತಾನೆ. ದಟ್ ಯಂಗ್ ಚೈಲ್ಡ್ ಆಫ್ ಲೋಕಿಯಾ ಪೇಂಟ್ಸ್ ವೆಲ್. ಸಿ, ನೋಡಮ್ಮ, ಅಲ್ಲಿ ಆ ಲೋಕಿಯನ ಆ ಸಣ್ಣ ಕಂದ ಪೇಂಟ್ಸ್ ದ ವೆಲ್. ಆ ಬಾವಿ ಮೇಲೆ ಇದ್ಲು ಗಪ್ ತಗೊಂಡು, ಮೀನ್ಸ್ ಒಂದು ಇದ್ಲು ತಗೊಂಡು ಗೀಚ್ತಾ ಇದೆ. ಪೇಂಟ್ಸ್ ವೆಲ್ ಈಸ್ ಬೆಡ್ ರಿಡನ್ ವಿತ್ ಫೀವರ್. ನೋಡು, ಆ ಲೋಕಿಯ ಮಗ ಆಕ್ಚುಲಿ ಹಾಸಿಗೆ ಇಡಬೇಕಾಗಿರೋದು. ಜ್ವರ ಬಂದು ಜ್ವರದ ಬಾಧೆಯಿಂದ ನರಡ್ತಾ ಇರೋ ಲೋಕಿಯನ ಆ ಯಂಗ್ ಚೈಲ್ಡ್ ಪೇಂಟ್ಸ್ ವೆಲ್, ಬಾವಿನ ಬಿಡಿಸ್ತಾ ಇದೆ. ಈ ಬಾವಿನ ನೋಡ್ಕೊಂಡು, ಅಥವಾ ಗೀಚ್ತಾ ಇದೆ. ಇಷ್ಟೇ ಅರ್ಥ ನೋಡು. ಅಂದರೆ ಇಲ್ಲಿ ಅರ್ಥ ಇದೆ ನೋಡಿ. ಅಂದರೆ ಆ ಮಗು ಜ್ವರದ ಬಾಧೆ ಇದ್ರೂ ಚಿತ್ರ ಯಾಕೆ ಬಿಡಿಸ್ತೈತೆ ಅಂದರೆ, ಚಿತ್ರದ ಕಡೆ ಅದು ಮನಸ್ಸೋದಾಗ ಜ್ವರದ ಬಾಧೆ ಅದಕ್ಕೆ ಗೊತ್ತಾಗಲ್ಲ. ನೀವು ಪಾಠ ಕೇಳುವಾಗ ಬೇರೆ ಕಡೆ ಮನಸ್ಸೋಗಲ್ಲ. ಹಂಗೆ ನೋಡಮ್ಮ, ನೀನು ಅಷ್ಟೇ ನಿನ್ನ ಗಂಡನ ಬಗ್ಗೆ ಚಿಂತೆ ಪಡೋದು ಬಿಡು. ಫಸ್ಟ್ ಬಿಡಮ್ಮ, ಏನು ಕೊರಗ್ತೀಯ, ನೋಡೋಕ್ಕಾಗಲ್ಲ. ಗಲ್ಲದ ಮೇಲೆ ಕೈ ಇಟ್ಕೊಂಡು ನಿಟ್ಟುಸಿರು ಬಿಡ್ತೀಯಮ್ಮ. ಸುಮ್ಮನೆ ಅಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಐ ಶಾಲ್ ಪೇ ಹಿಮ್ ಎ ವಿಸಿಟ್. ನೋಡು, ನಾನು ಆ ಮಗುನ ನೋಡ್ತಾ ಇದ್ದೀನಿ. ಅರ್ಥ ಆಯ್ತಮ್ಮ? ನೋಡಮ್ಮ, ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದೆ ಅಲ್ಲಡು. ಆ ಕಂದ ಜ್ವರದ ಬಾಧೆಯಿಂದ ನರಳ್ತಾ ಇದೆ. ಬಾವಿ ಚಿತ್ರನ ಹೆಂಗೆ ಬಿಡಿಸ್ತಾ ಇದೆ. ಬಾವಿ ಕಟ್ಟೆ, ಮೇಲ್ಗಡೆ ಒಂದು ಕಬ್ಬಿಣದ ಇದು, 2 ಪಿಲ್ಲರು, ಒಂದು ವೀಲು, ಅದಕ್ಕೆ ಹಗ್ಗ ಸೊಯ್ಯನ ಬಿಡೋದು, ಹಗ್ಗಕ್ಕೆ ಕುಕ್ಕೆ ಮಾಡಿರೋದು, ಅದನ್ನು ಕೊಡಕ್ಕೆ ಹಿಂಗೆ ಎಳೆದಿರೋದು,
ಬಿಡ್ತಾ ಇರೋದು. ಕಲ್ಪನೆ, ಇಮ್ಯಾಜಿನೇಷನ್. ಆಗ ಜ್ವರ ಇರಲ್ಲ. ನಿಜವಾಗ್ಲೂ ಯಾವತ್ತೇ ಆಗಲಿ ಮನ ಪರಿವರ್ತನೆ ಅನ್ನೋದು ಇದಕ್ಕೆ ಮತ್ತೆ ಮನಸ್ಸನ್ನು ಬದಲಾಯಿಸಬೇಕು. ಫರ್ಗಿವ್ ಮೀ ಹೇಳ್ತಾನೆ, ಅಮ್ಮ ಕ್ಷಮಿಸಮ್ಮ, ನಾನೇನಾದರೂ ತಪ್ಪು ಮಾತಾಡಿದ್ರೆ ಅಥವಾ ನಿನಗೆ ತೊಂದರೆ ಕೊಟ್ಟಿದ್ರೆ ದಯವಿಟ್ಟು ಅಮ್ಮ ಎಕ್ಸ್ಕ್ಯೂಸ್ ಮೀ, ಕೈ ಮುಗಿತಾನೆ. ಫರ್ಗಿವ್ ಮೀ, ಅನೇಬಲ್ ಟು ಎಲಾಬರೇಟ್. ನೋಡಮ್ಮ, ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀನು ಏನು ದಡ್ಡಿ ಅಲ್ಲ, ಜಾಡಿ, ಕ್ಲೆವರ್. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಎವರ್ ಐ ಫೆಲ್ಟ್. ಐ ಹ್ಯಾವ್ ಟೋಲ್ಡ್ ಯು ವಾಟ್ ಎವರ್ ಐ ಫೆಲ್ಟ್ ಅಂದರೆ ನನಗೆ ತೋಚಿದ್ದು ನಾನು ಹೇಳಿದ್ದೀನಿ. ಆಸ್ ಎ ಓಲ್ಡ್ ಮ್ಯಾನ್, ಇನ್ನು ನಿನಗೆ ಬಿಟ್ಟಿದ್ದಲ್ಲ. ಇಲ್ಲ ನಾನು ಚಿಂತೆ ಮಾಡ್ತಲೇ ಕೂತ್ಕೊಂತೀನಿ ಅಂದ್ರೆ ನೀವು ಹೇಳೇ ಬರ, ಇಲ್ಲ ಮನಸ್ಸು ಪರಿವರ್ತನೆ ಮಾಡ್ಕೊತೀನಿ ಅಂದರೆ ಇಟ್ಸ್ ಓಕೆ, ಆಸ್ ಇಟ್ ಈಸ್. ನೋಡು, ಇಷ್ಟೇ ವ್ಯತ್ಯಾಸ. ನೋಡು, ಆ ಮಗು ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಿದೆ, ಜ್ವರದ ಬಾಧೆಯನ್ನು ನೋಡ್ತಾ ಇದ್ದಿದ್ದು. ಆಮೇಲೆ ನನ್ನ ನೋಡು, 200 ಎಕರೆ ಕಳ್ಕೊಂಡು ನನ್ನ 800 ಎಕರೆನೂ ಎಲ್ಲ ಸ್ಯಾಕ್ರಿಫೈ ಮಾಡಿ ಗೊತ್ತಲ್ಲ ನಾನು ಬಂದೆ. ನೋಡಿ, ಹೆಲ್ದಿ ಆಗಿದ್ದೀನಿ, ದುಡ್ಕೊಂಡು ತಿಂತಿದ್ದೀನಿ. ಇಷ್ಟೇ ಕಡೆ ಜೀವನ. ಏನು ಸಿಗಬೇಕಾದ ಸಿಗುತ್ತೆ, ಯಾವಾಗ ಏನೇನು ಸಿಗಬೇಕಾದ ಸಿಗುತ್ತಮ್ಮ. ನೀನು ದುಃಖ ಪಡಬೇಡಮ್ಮ. ಅಮ್ಮ, ನಿನ್ನ ಕಣ್ಣೀರು ನಾನು ನೋಡೋಕ್ಕಾಗಲ್ಲ ತಾಯಿ. ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಎ ಡ್ರೀಮ್. ನೋಡಮ್ಮ, ಇದೆಲ್ಲ ನನ್ನ ಕನಸಲ್ಲಿ ಬಂದಿತ್ತು, ಕನಸು ಬಿದ್ದಿತ್ತು ಗೊತ್ತಲ್ಲ, ಅದನ್ನು ನಾನೀಗ ಹೇಳಿದ್ದೀನಿ. ಇಷ್ಟು ನೀನು ಅರ್ಥ ಮಾಡ್ಕೊಂಡ್ರೆ ನಿನ್ನ ಜೀವನ ಚೆನ್ನಾಗಿ. ದಿಸ್ ಈಸ್ ಅನ್ ಎಕ್ಸಲೆಂಟ್ ಸ್ಟೋರಿ, ದ ಗಾರ್ಡಿನರ್ ಬೈ ಪಿ. ಲಂಕೇಶ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ. ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಾವೆಲ್ಲ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನಾವೀಗ ಎಕ್ಸ್ಪ್ಲೈನ್ ಮಾಡಿರೋದನ್ನ ನೀವು ಒಂದ್ಸರಿ ಕೇಳಿದರೆ ಅದು ನಿಮ್ಮ ಮೈಂಡಿಗೆ ಹೋಗುತ್ತೆ. ಅವಾಗ ನೀವು ಸೆಲ್ಫ್ ಓದ್ಕೋಬೋದು. ಮುಂದಿನ ತಿಂಗಳು ಟೆಸ್ಟ್ ಇದೆ, ಗೊತ್ತಾಯ್ತಾ? ಮರಿಬೇಡಿ. ನಾವೇನೇ ಚಾಪ್ಟರ್ಗಳು ಮಾಡಲಿ ಗೊತ್ತಿಲ್ಲ, ಇವೆಲ್ಲ ನೋಟ್ಸ್ ರೆಡಿ ಮಾಡಿದ್ದೀವಿ, ತಗೊಂಡೋಗಿ ಓದಿ. ಅರ್ಥ ಆಯ್ತಾ? ಬೆಸ್ಟ್ ಆಫ್